How are you? ಇವತ್ತಿನ ಪರಿಸ್ಥಿತಿಯಲ್ಲಿ SIR ಬೇಕಾ? ಅದರ ಬಗ್ಗೆ ಕ್ಲಾರಿಟಿ ಬೇಕು. ಒಂದು ದೇಶದಲ್ಲಿ ತೀರ್ಕೊಂಡಿರ್ತಾರೆ, ನಮ್ಮೊಂದು ಡೇಟಾ ಬೇಕಾಗುತ್ತೆ. ಡೇಟಾ ಯಾಕೆ ಬೇಕಾಗುತ್ತೆ? ನಾಳೆ ನಾವು ಸರ್ಕಾರದ ಯಾವ್ದಾದ್ರು ಒಂದು ಡಿಸಿಷನ್ಸ್ ಫಾರ್ಮೇಶನ್ಸ್ ಯಾವ್ದಾದ್ರು ಒಂದು ಕಾರ್ಯಕ್ರಮ ರೂಢಿಸ್ಬೇಕು, ಒಂದು ಡೇಟಾ ಬೇಕು. ಎಷ್ಟು ಜನ ಇದ್ದಾರೆ, ಯಾವ ವಯಸ್ಸಿದ್ದಾರೆ, ಏನ್ ಮಾಡಿದ್ದಾರೆ, ತೀರ್ಕೊಂಡು ಬೇಕು ನಮಗೆ. ಮತ್ತು ಹೊಸರು ಯಾರಿದ್ದಾರೆ, ಹೊಸ ಜನಾಂಗ ಬರ್ತಾರೆ, 18 ಆ್ಯಡ್ ಆಗ್ಬೇಕು. ಇನ್ನು ಕೆಲವು ಶಿಫ್ಟ್ ಆಗ್ತದೆ. ಇವಾಗ ಈ ಬೂದಿಂದ ಆ ಬೂತ್ ಶಿಫ್ಟ್ ಆಗಿದ್ದಾರೆ. ನೀನ್ ತುಂಬಾ ಎಲ್ಲೆಲ್ಲ ಓಡಾಡ್ತಾರೆ, ನೀನ್ ಯಾವ ಬೂತ್ ಶಿಫ್ಟ್ ಆಗಿದ್ಯೋ ಅಲ್ಲಿಗೆ ಓಟ್ ಸಿಗುತ್ತೆ ಅಂತಂದ್ರೆ ಪ್ರತಿಯೊಬ್ಬರು ಓಟ ಇಡೀ ಭಾರತದ ಮಧ್ಯದಲ್ಲಿರೋಣ. ಕರ್ನಾಟಕದ 500 ಕೋಟಿ ವೋಟರ್ಸ್ಗಳನ್ನ ನಾವು ಚೆಕ್ ಇದಕ್ಕೆ ಮುಂಚೆ ಏನ್ ನಡೀತಿತ್ತು ಅಂದ್ರೆ 2000 ನೋಡ್ತೀವಿ. ಹೇಳಿದಾಗ ಒಂದು ಎಲೆಕ್ಷನ್ ಕಮಿಷನ್ ಬಿಎಲ್ಒಗಳನ್ನ ಇಟ್ಕೊಂಡು ಮನೆ ಮನೆಗೆ ಹೋಗಿ ಫಾರಂ ಫಿಲ್ಅಪ್ ಮಾಡ್ತಿದ್ದೆ. ಫಾರಂ ಫಿಲ್ಅಪ್ ಮಾಡೋದು ಆಲ್ರೆಡಿ ಓಟಿರೋ ಕೆಲಸ ಅಂತ. ಅವ್ರ ಹತ್ರ ಡೇಟಾ ಇರೋದು, ಆ ಡಾಟಾದಲ್ಲಿ ಆಯಾ ಓಟಿರೋ ಡಾಟಾ ಇರೋದನ್ನ ಅದನ್ನು ತಗೊಂಡು ಹೋಗಿ ಅದು ಸರಿಯಾಗಿದೆಯಾ, ಅವರಲ್ಲಿದ್ದಾರ, ಹೊಸಬರು ಬರ್ತಾ ಇದ್ದಾರ, ತಿಳ್ಕೊಂಡಿದ್ದಾರ. ಈಗೇನಾಗ್ತಾ ಇದೆ, ಇಡೀ ದೇಶವನ್ನ ಒಂದು ಟೆಸ್ಟ್ ಕೊಟ್ಟು ಎಕ್ಸಾಮ್ ಕಳಿಸ್ತಾ ಇದ್ದಾರೆ. ಈ ದೇಶದಲ್ಲಿ ಇಡೀ ದೇಶ ಎಕ್ಸಾಮ್ ಕಳಿಸ್ತಾ ಇರುತ್ತೆ. ಫಾರ್ಮ್ ಕೊಟ್ಬಿಟ್ಟು ನೀವು ಫಿಲ್ಅಪ್ ಮಾಡಿದಂತ ಇದು ಯಾವ ಸರ್? ನಾನು ಪ್ರಜೆಗಳ ಮತದಾರ ಸಮಸ್ಯೆಗೆ ಬರೋದಕ್ಕಿಂತ ಎಲೆಕ್ಷನ್ ಕಮಿಷನ್ ಮನುಷ್ಯರೇ ನಮ್ಮ ಪ್ರಜೆಗಳೇ, ಅವ್ರ ಬಗ್ಗೆ ಮಾತಾಡಿ. ಒಂದು ತಿಂಗಳೊಳಗೆ 5.5 ಕೋಟಿ ಡಾಟಾಗಳನ್ನು ನೀವು ಕಲೆಕ್ಟ್ ಮಾಡಬೇಕು, ಮನೆ ಮನೆಗೆ ಹೋಗಿ ನೋಡಬೇಕು ಅನ್ನೋದಾದ್ರೆ ಮಾಡೋಕ್ ಸಾಧ್ಯ ಇರೋ ಕೆಲಸ. ನಾವು ಒಂದು SIR ಪ್ರಾಸೆಸ್ಗೆ ಮಿನಿಮಮ್ 8 ರಿಂದ 1 ವರ್ಷ ಬೇಡವಾ? ಬೇಕಲ್ವಾ? ಯಾಕೆ 1 ತಿಂಗಳು ಮಾಡ್ತೀವಿ? ಯಾಕೆ ಸರ್ಕಾರಿ ನೌಕರರಿಗೆ ಮತ್ತು BLOಗಳಿಗೆ ಇಂಥ ಟಾರ್ಚರ್ ಯಾಕೆ ಕೊಡ್ತಾ ಇದೆ? ಎಲ್ಲೇ ನೋಡಿದ್ರು ಒಂದು ವ್ಯಕ್ತಿಗಳು, ಎಷ್ಟು ಜನ BLOಗಳು ನೀವು UP ತಗೊಳ್ಳಿ, ಬೆಂಗಾಲ್ ತಗೊಳ್ಳಿ, ಈ ಟೆನ್ಷನ್ ತಗೊಳಕ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರ ಅವೆಟಿಂಗ್ ಸೂಚಿಸಿದಂತ ನಿಮ್ಮ ಕೇಸ್ ಹಾಕೋಲ್ಲ ಸರ್ಕಾರದ ಮೇಲೆ. ಅಂದ್ರೆ ಅವರು ಮುಗಿಸಿರ್ತಾರೆ ಆಫೀಸರ್ಸ್. ನಾನು ಒಂದು ಎಲೆಕ್ಷನ್ ಕಮಿಷನ್ ನಮಗೆ ಅವರಲ್ಲ ಕಾರಣ. ಅವ್ರು ಒಂದಿಲ್ಲ ಮಾಡಿದ್ ಯಾಕೆ? ಈ ದೇಶದಲ್ಲಿ ಒಂದು ಮನೆಯಲ್ಲಿ ಒಬ್ಬ ಯಾಕೆ ಆಬ್ಸೆಂಟ್ ಆಗಿರ್ತಾನೆ, ಯಾಕೆ ಮನೆ ಚೇಂಜ್ ಮಾಡಿರ್ತಾನೆ? ಒಬ್ಬ ಪರಿಚಯ ಯಾಕೆ ಆಬ್ಸೆಂಟ್ ಆಗಿರ್ತಾನೆ? ಕೆಲಸ. ಒಬ್ಬ BLO ಒಂದು ಫ್ಲಾಟ್ ನಲ್ಲಿ 3 ಮನೆ ಇದ್ರೆ ಅವ್ನು ಎಷ್ಟು ದಿನ ಬೇಕು? 10 ಫ್ಯಾಮಿಲಿ ನೋಡೋದು. ಬೆಳಿಗ್ಗೆ ಹೋಗ್ಬೇಕು, ಒಂದು ಮನೆ 5 ದಿನದ ಫಾರ್ಮ್ ಕೊಡಬೇಕು, ಫಾರ್ಮ್ ಫಿಲ್ಅಪ್ ಮಾಡಬೇಕು. ಹೋದಾಗಿಲ್ಲ ಅಂದ್ರೆ ಒಂದು ಕೆಲಸದ ಹೋಗಿರ್ಬೋದು, ಆ ಮನೆ ಹೆಣ್ಮಗಳು ತವರಿನಾಗಿರ್ತಾರೆ, ಜೊತೆಗೆ ಹೋಗಿರ್ಬೋದು, ಗೊತ್ತಿರ್ತಾರೆ, ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಇಲ್ಲ ಅಂದ ತಕ್ಷಣ ಆಬ್ಸೆಂಟ್. ಅವನ ಆಬ್ಸೆಂಟ್ ಆದ್ಮೇಲೆ ಅದು ಅವನ ತಪ್ಪ, ಅದು ಕ್ರೈಮ್. ಅವನ ಓಟನ್ನ ಡಿಲೀಟ್ ಮಾಡಿ ನೀನು ಮತ್ತೆ ಹಾಕ್ತೀರ. ಅವನ ಓಟನ್ನ ಡಿಲೀಟ್ ಮಾಡಿ ನೀನು ಮತ್ತೆ ಬಂದು ನೀನು ಪ್ರೂವ್ ಮಾಡುವಂತ ಅದನ್ನ ನಿಮಗೆ ತಿಳಿಸಿಲ್ಲ ಅನ್ನೋ ಕಾರಣಕ್ಕೆ ಡಿಲೀಟ್ ಮಾಡ್ತೀರಾ. ಈ ಪ್ರಶ್ನೆ ನಾನು ಡಿಲೀಟ್ ಮಾಡಿಲ್ಲ, ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ನೀವು ಬರೆದು ಅವನು ಮತ್ತೆ ವೋಟರ್ ಹಾಕ್ಬೇಕಾದ್ರೆ ಅವನು ಫಿಲ್ ಮಾಡಬೇಕಾಗಿರೋ ಫಾರ್ಮ್ ಯಾವುದು? ಫಾರ್ಮ್ ನಂಬರ್ 6. ಫಾರ್ಮ್ ನಂಬರ್ 6 ಸಾಂವಿಧಾನಿಕವಾಗಿ ಕಾನ್ಸ್ಟಿಟ್ಯೂಷನ್
ಎಲೆಕ್ಷನ್ ಕಮಿಷನ್ ಹತ್ರ ಇರೋರು ಹೊಸ ಓಟ್ಗಳನ್ನ ಸೇರ್ಪಡೆ ಮಾಡೋದಕ್ಕೆ ಹೊರತು ಹಳೆ ಓಟ್ಗಳನ್ನು ಮಾಡೋದಲ್ಲ. ಅಂದ್ರೆ ಫಾರ್ಮ್ ನಂಬರ್ 6 ಮೊದಲಿನಿಂದ ತಗೊಂಡ್ಬರ್ಬೇಕು. ಆ ಫಾರ್ಮ್ ನಂಬರ್ 6 ಆಗೋ ಪ್ರಕ್ರಿಯೆಗೆ ಗ್ಯಾರಂಟಿ ಇಲ್ಲ. ಯಾರು ಅಬ್ಸೆಂಟ್ ಆಗಿದ್ದಾರೆ? ನೀವು ಬಂಡೀಪುರ ನಾಗರಹೊಳೆ ಫಾರೆಸ್ಟ್ ಸೈಡ್ ಹೋದ್ರೆ ವೈನಾಡಿನ 6 ತಿಂಗಳು ಬೆಳೆ ಕೊಡ್ತಾರೆ. ನೀವು ಬಳ್ಳಾರಿ ಆ ಕಡೆ ಅಂತ ಪ್ಲೇಸ್ಗಳನ್ನು ನೋಡಿದ್ರೆ ಬೇಸಿಗೆಗಾಲದಲ್ಲಿ ಇದಕ್ಕಾಗದೆ ಗುಜರಾತ್ಗೆ, ಗೋವಾಗೆ, ಬೇರೆ ಯಾವ್ದಾದ್ರು ಮೀಡಿಯಾ ಕೆಲಸ ಹೋಗ್ತಾರೆ. ನೀವು SIR ಸ್ಟಾರ್ಟ್ ಮಾಡಿ ಗೊತ್ತಿಲ್ಲ. ಅವ್ರು ಹೋಗಿದ್ದಾರೆ, ಅವ್ರು ಹೋಗಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರ ತಪ್ಪು ಬಂದು ಅಂದ್ರೆ ಇವತ್ತು ಸರ್ಕಾರ ದೇಶ ನಡೀತಿರುವುದು ಪ್ರತಿಯೊಬ್ಬ ವ್ಯಕ್ತಿ ದುಡಿತಿರುವ ಅವನ ಬೆವರಿನಲ್ಲಿ ಅವನ ಮನೆಯೂ ಮಾಡಿಕೊಂಡು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾನೆ. ಒಂದು ಬೆಂಕಿ ಪಟ್ಟಣ ತಗೋಬೇಕಾದ್ರೆ ಅವನು ಟ್ಯಾಕ್ಸ್ ಯಾಕೆ ಕಟ್ತಾನೆ? ನೀವು ಸರ್ಕಾರ ನಡೆಸಿ, ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ನಡೆಸಿ, ನೀವು ಎಲೆಕ್ಷನ್ ಕಳಿಸಿ, ನೀವು ಎಲ್ರಿಗೂ ಸಂಬಳ ಕೊಡ್ತಾರೆ ಅವನು. ಇವತ್ತು ಭಾರತ ದೇಶದಲ್ಲಿ ನೀವು ಸಾಮಾಜಿಕ ನ್ಯಾಯ ತಂದ್ರ ಎಲ್ರಿಗೂ ಕೆಲಸ ಕೊಡ್ತಾ ಇಲ್ಲ. ಕಾನ್ಸ್ಟಿಟ್ಯೂಷನ್ ಒಬ್ಬರಿಗೆ ಒಂದು ಮತ ಹಕ್ಕು, ಅದು ಒಂದೇ ಅವನ ಪವರ್. ಆ ಪವರ್ನ ಅವನನ್ನು ಅವನು ಆರಿಸಿದ ಸರ್ಕಾರ ಚೆನ್ನಾಗಿ ಕೆಲಸ ಮಾಡಿದ್ರೆ ಮತ್ತು ವೋಟ್ ಮಾಡ್ತಾನೆ, ಇಲ್ಲಾಂದ್ರೆ ಇಳಿಸ್ತಾನೆ. ಅದು ಒಂದೇ ಅವನ. ಎಲ್ಲಾ ರಾಜಕೀಯ ನಾಯಕರು, ಎಲ್ಲಾ ರಾಜಕೀಯ ಪಕ್ಷಗಳು 5 ವರ್ಷಕ್ಕೆ ಒಂದ್ಸಲ ಹೋಗಿ ಸ್ವಾಮಿ ನಮಗೆ ಅಧಿಕಾರ ಕೊಟ್ಟು ಆಶೀರ್ವದಿಸಿ, ನೀವೇ ಶ್ರೇಷ್ಠ, ನಿಮ್ಮ ಸಮಸ್ಯೆ ನಾವು ಪರಿಹಾರ ಮಾಡ್ತೀವಿ ಅಂತ ಬೇಡ್ಕೊಳ್ತಿರೋ ಕಾಲ ಹೋಗಿ ಈಗ ಆ ಮತದ ಯಾರ ದುಡಿಮೆಯಿಂದ, ಯಾರ ಇರುವಿಕೆಯಿಂದ, ಯಾರ ದುಡ್ಡಿನಿಂದ, ಯಾರ ಟ್ಯಾಕ್ಸ್ ಇಂದ ದೇಶ ನಡೀತಿದೆಯೋ ಅವನು ನಿಮ್ಮ ಮುಂದೆ ಬಂದು ಹೇಗಾದ್ರೂ ಮಾಡಿದ ಓಟನ್ನ ತಿರುಗಿ ಕೊಡುವ ಭಿಕ್ಷೆಗಳು ಹೋಗ್ತೀರಾ. ಒಂದು 85 ವರ್ಷದ ಮೂಲಕ ಸ್ವತಂತ್ರಕ್ಕೆ ಮುಂಚೆ ಹುಟ್ಟಿದ ವ್ಯಕ್ತಿ 20 ಸಲ 20 ಎಲೆಕ್ಷನ್ ವೋಟ್ ಮಾಡಿರ್ಬೋದು. ಅವರು ಮನೆಯಲ್ಲಿಲ್ಲ, ಮನೆ ಚೇಂಜ್ ಮಾಡಿದ್ರೆ ಅನ್ನೋ ಕಾರಣಕ್ಕೆ ಅವರು ಮತ್ತೆ ಬಂದು ನಿಂತ್ಕೊಂಡು ವೋಟ್ ಕೇಳಿದ. 2008 ವೋಟ್ ಮಾಡಿದೆ, 2002 ವೋಟ್ ಮಾಡಿದೆ, ನನ್ನ ತಾಯಿ ವೋಟ್ ಮಾಡಿದ್ರು, 15 ಸರ್ಟಿಫಿಕೇಟ್. ಅಂದ್ರೆ ಒಂದು ಇಡೀ ದೇಶವನ್ನ, ಪ್ರಜೆಗಳನ್ನ ಅವರಿಗಾಗಿ ಟ್ರಾಮಟೈಸಿಂಗ್. ಇದರ ಹಿಂದಿರುವ ರಾಜಕೀಯದ ಹುನ್ನಾರ ಏನು? ನಿಮ್ಮ ಅನಿಸಿಕೆ ಮತ್ತು ನಿಮಗಿರುವ ಸಂತೋಷ? ಕರ್ನಾಟಕಕ್ಕೆ ಇನ್ನು 2.5 ವರ್ಷ ಎಲೆಕ್ಷನ್, ತಗೊಳ್ಳಿ 1 ವರ್ಷ. SIR ಸ್ಟಾರ್ಟ್ ನಾಳೆ ಇಲ್ಲ ಅಲ್ಲ, SIR ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಯಾಕೆ ಒಂದು 6 ತಿಂಗಳಿಂದ ಜನರಿಗೆ SIR ಸ್ಟಾರ್ಟ್ ಆಗ್ತಾ ಇದೆ ಅಂತ ಕೇಳ್ತಾರೆ. ಅವರಿಗೆ ಒಂದು ಡಿಗ್ನಿಟಿ, ಗೌರವ ಯಾಕೆ ಕೊಡ್ತಾರೆ? ಈಸ್ ಅ ವೋಟರ್ ದಿಸ್ ಕಂಟ್ರಿ. ಈ ದೇಶದ ಪ್ರಜೆ. ಪರ್ಮನೆಂಟ್ ಶಿಫ್ಟೆಡ್ ಅಂದ್ರೆ ಚಂದ್ರಯಾನಕ್ಕೂ 4 ಶಿಫ್ಟೆಡ್ ಹೋಗಿಲ್ಲ. ನಾವು ಪಕ್ಕದ ಮನೆಗೆ ಹೋಗಿರ್ತಾನೆ, ಇನ್ನೊಂದು ಊರಿಗೆ ಹೋಗಿರ್ತಾನೆ. ಆ ದೇಶದಲ್ಲಿದ್ದಾನೆ. ಇವಾಗ ಡಿಗ್ನಿಟಿಯನ್ನು ಕೊಡದೆ ಒಂದು ತಿಂಗಳು ಇದು ಮಾಡ್ತೇನೆ, ಒಂದು 6 ತಿಂಗಳ ಮುಂಚೆ ಅನೌನ್ಸ್ ಮಾಡಿ. ಯಾಕೆ ನೀವು ನೀವು ಸ್ವಚ್ಛ ಭಾರತ್ ಟಾಯ್ಲೆಟ್ ಮಾಡೋದಕ್ಕೆ ಖರ್ಚಿಗಿಂತ ಜಾಸ್ತಿ ಪಬ್ಲಿಸಿಟಿ ಮಾಡ್ತೀರಲ್ಲ, ಆ ಥರ ಮಾಡಿ ಸರ್ಕಾರಿ ಬಸ್ ಇದೆ, ಸರ್ಕಾರಿ ಆಸ್ಪತ್ರೆ ಇದೆ, ಸರ್ಕಾರಿ ಶಾಲೆಗಳಿದೆ, ಸರ್ಕಾರಿ ಸಿಬ್ಬಂದಿ ಇದೆ, MLA ಇದ್ದಾರೆ, MP ಇದ್ದಾರೆ, ಕಲೆಕ್ಟರ್ ಇದ್ದಾರೆ, ರಸ್ತೆ ಬಸ್ಗಳ ಹಾಕಿ ಒಂದು 6 ತಿಂಗಳು ನಡನ ಕರೀರಿ, ಇನ್ಫ್ಲೂಯೆನ್ಸರ್ಸ್ ಕರೀರಿ, ಕೊನೆಯ ಮೂಲೆಯಲ್ಲಿರುವ ಮತದಾರರವರೆಗೆ ಈ ವಿಷಯವನ್ನು ತಲುಪಿಸಿ ಸ್ವಲ್ಪ ಗೌರವಿಸಿ, ನೀವಾಗಿ ಬಂದು ಮನೆ ತಿಳ್ಕೊಂಡಿರೋದನ್ನ ನೋಂದಾಯಿಸಿ. ನಿಮ್ಮಲ್ಲಿ ಯಾರಾದ್ರೂ ಎಕ್ಸ್ಟ್ರಾ ಸಂಸ್ಕೃತಿದ್ರೆ ಹೇಳಿ, ನೀವು ಮನೆ ಶಿಫ್ಟ್ ಮಾಡಿದ್ರೆ ಫಾರ್ಮ್ ನಂಬರ್ 8 ಫಿಲ್ಅಪ್ ಮಾಡಿ. ಅದನ್ನು ಮಾಡಿದೆ ಏಕಾಏಕಿ 1 ತಿಂಗಳು ಬಂದು ನೋಡಿದ್ರೆ ಬಾಗಿಲು ಇಲ್ಲ. ಆ ಪ್ರಾಸೆಸ್ ನಲ್ಲಿ ಎಷ್ಟು ಜನ PLO ಕೆಲಸ ಮಾಡಕ್ಕಾಗದೆ ಸುಮ್ಮನೆ ಸೈನ್ ಮಾಡ್ಬಿಡಿ, ನಾವು ಫಿಲ್ಅಪ್ ಮಾಡ್ಕೊಂಡು ತಗೊಂಡೋಗಿದ್ದಾರೆ. ಸೈನ್ ಮಾಡಿರೋ ಫಾರ್ಮ್ ಕೊಟ್ಟು ಅಪ್ಲೋಡ್ ಮಾಡಿರೋ ಕಾರಣಕ್ಕೆ ಇವನು ತಪ್ಪಾಗಿದ್ದಾನೆ ಎಂತದ್ದು. ಮತ್ತು ಆಮೇಲೆ ನಾವು ಮೊದಲನೇ ಬಾರಿ ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಮಾತ್ರ 2 ಸಲ ಪೋಸ್ಟ್ಪೋನ್ ಮಾಡಕ್ಕೆ ಎಲ್ಲ ಹೋರಾಟಗಾರರಿಂದ ಸಾಧ್ಯ ಆಗಿದೆ. ಹಾಗೆ ಹೋರಾಟ ಮಾಡಿ ಸಾಧ್ಯವಾಗಿ ಡಿಮಾಂಡ್ ಮಾಡಿದ್ರೆ 2.5 ಲಕ್ಷ ಓಟ್ಗಳು ಮತ್ತೆ ವಾಪಸ್ ಬಂದಿದೆ. ಅದರಲ್ಲಿ 80% ಬೆಂಗಳೂರು. ರೈತರಿಗೆ ಯೋಚನೆ ಮಾಡೋದು, ಅಲೆಮಾರಿಗಳಿಗೆ ಯೋಚನೆ ಮಾಡೋದು. ಅಂದ್ರೆ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಒಬ್ಬನ ಓಟಿನ ಹಕ್ಕನ್ನ ಕಿತ್ಕೋಬೇಕಾದ್ರೆ ಯು ಹ್ಯಾವ್ ಟು ಸೆಂಡ್ ಎ ನೋಟಿಸ್.
ಮತ್ತೆ ವೀಕ್ಷಣೆಗಳು ನಿಮ್ಮ ಪ್ರಜೆಯನ್ನು ನೀವೇ, ನಿಮಗೆ ಓಟ್ ಹಾಕಿ ಗೆಲ್ಲಿಸಿದ ಪ್ರಜೆಯನ್ನು ನೀವೇ ಮಾಡ್ತೀವಿ. ನಿಮ್ಮ ಹುನ್ನಾರ ಇದನ್ನ ಕಳ್ಕೊಳ್ಳೋದು ಯಾರು ಓದಿನ ಫಾರ್ ಎಕ್ಸಾಂಪಲ್ ನನಗೆ ಗೊತ್ತು 2015 ಯಾರಾದ್ರೂ ಓದಿಲ್ಲ ಫೋನ್ ನಂಬರ್ ಏನಾಗಿದೆ 16, 17, 18 ವೋಟರ್ಸ್ ಹೆಂಗಿದ್ದವರು ಅವರ ಎಪಿಕ್ ನಂಬರ್ ನಮಗೆ ಹೋದ್ರೆ ಒಂದು ಓಟಿಗೆ ಬರುತ್ತೆ ನಿಮ್ಮ ಫೋನ್ ನಂಬರ್. ಅಂದ್ರೆ ಮೊನ್ನೆಯಿಂದ ಇಡೀ ದೇಶ ವೋಟರ್ ಐಡಿಗೆ ನಾವು 200 ಎಪಿಕ್ ಇಟ್ಟು ಅಂದ್ರೆ ನೀವು ಮಾಡಿದವರು ಈ ಊರಿನಿಂದ ಶಿಫ್ಟ್ ಆಗಿದ್ದಾರೆ ಅಂತ ನೋಡಿ. ಇದು ನಮ್ಮ ಜಾತಿ ಇದೆಯಲ್ಲ ಫೋನ್ ನಂಬರ್ ನೀವು ಶಿಫ್ಟ್ ಆಗಿದ್ರೆ ಅಂತ ಬರ್ತಾರೆ. ಎಲ್ಲಿ ಶಿಫ್ಟ್ ಆಗಿದ್ರೆ ತಿಳಿಸಿ ಒಂದು ಫಾರ್ಮ್ ನಂಬರ್ ಹೇಳಿ ಮಾಡಿ ನಾವು ಹೇಳಿದ್ದೀವಿ. ಇಷ್ಟು ಕೆಲಸವನ್ನ ಸರ್ಕಾರ ಮತ್ತೊಂದು ಎಲೆಕ್ಷನ್ ಕಮಿಷನ್ ಕೆಲಸ ಮಾಡುತ್ತಿರುವ ಆಫೀಸರ್ಸ್ ನಿಮಗೆ ಸಂಬಳ ಕೊಡ್ತಿರುವುದು ಇವರಿಗೆ ಒಂದು ಡೆಲ್ಲಿ ಪಟ್ಟಣದಲ್ಲಿ ಟ್ಯಾಕ್ಸ್ ಕಟ್ತಾ ಇಲ್ಲ. ಸಣ್ಣ ಮನೆಯನ್ನ, ಸಣ್ಣ ಹೊಟ್ಟೆಯನ್ನ, ಸಣ್ಣ ಬರ್ತನವನ್ನ ಪೋಷಿಸುತ್ತಾ ತನ್ನ ಭವಿಷ್ಯಕ್ಕೆ ಬೇಕಾದ ದುಡ್ಡನ್ನು ಸಾಯುತ್ತಿಲ್ಲ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಫೆಡರಲ್ ಟ್ಯಾಕ್ಸ್ ಕಟ್ತಾನೆ, ಇನ್ಕಮ್ ಟ್ಯಾಕ್ಸ್ ಎಲ್ಲಿ ತಗೊಂಡು ಟ್ಯಾಕ್ಸ್, ಬೆಳಗ್ಗೆ ತಗೊಂಡು ಟ್ಯಾಕ್ಸ್, ಟ್ಯಾಕ್ಸ್. ಸೊ ಇಡೀ ಪ್ರಕ್ರಿಯೆ ದಯವಿಟ್ಟು ಒಂದು ಸಮುದಾಯವನ್ನ, ಒಬ್ಬ ಪ್ರಜೆಯನ್ನ ಅವನ ಸ್ವಾಭಿಮಾನ ದಯವಿಟ್ಟು ನಡೆಸಬೇಕು. ಈ ಮಾನಿಟೈಸೇಷನ್ ಮಾಡಿ ನೋಡಿದ್ವಿ. ಕೊರೋನಾ ಬಂದ್ರೆ ಅವರು ನೋಡಿ ಮತ್ತೆ ಯಾಕೆ ನಡೆಸ್ತೀವಿ? ಇದು ಸ್ವಾಭಿಮಾನದ ನಮ್ಮ ಮನಸ್ಸಾಕ್ಷಿ ಎಲ್ಲರಿಗೂ ಸಿಗುತ್ತೆ. ನನ್ನ ಕೆಲವು ಮಕ್ಕಳ ಹೇಳ್ತಾರೆ ನಂದು ಹೋಗ್ತಿದೆ, ಮುಂದೆ ಹೋಗ್ತಿದ್ದೆ ಗೊತ್ತಿಲ್ಲ, ಮತ್ತು ಹೋಗ್ಬೇಕು ಮೊದಲಿಂದ ಮಾಡ್ಕೋಬೇಕು. ಒಬ್ಬ ತಿರುಗುರಿಯವರು ಓಡಾಡಬೇಕು, ಅವನ ಈ ನೋವನ್ನ ಪ್ರಜೆಗಳ ಮೇಲೆ ಆಗ್ಬೇಕು. ಯಾರು ನಮ್ಮ ಸಮಸ್ಯೆಗಳು ಅದರ ಪಾರ್ಟಿಯಲ್ಲಿ ಎಲೆಕ್ಷನ್ 3 ದಿನದ ಮುಂಚೆ ಬೇಕಾದ್ರೆ ಮಾಡಿದ್ವಿ. 1 ಕೋಟಿ ಗೆಲ್ಲಬಹುದು. ಅಂದ್ರೆ ಒಂದು ಎತ್ತ ಸರ್ಕಾರ 1 ಕೋಟಿ ಜನ ಓಟು ಹೊಂದಿದ್ರು ಓಟ್ ಹಾಕಲೇ ಗೆದ್ದಿದೆ ಅಂತ ಯಾವ ಆಗುತ್ತೆ? ಇದರ ಹಿಂದಿನ ವ್ಯವಹಾರ ಎಸ್ಸಿಗೆ ಯಾಕೆ ಮುಖ್ಯ ಇದು ನನ್ನ ನಿಮ್ಮ ವೈಯಕ್ತಿಕ ಸಮಸ್ಯೆ ಅಲ್ಲ, ಇದು ದೇಶದ ಸಮಸ್ಯೆ. ಅದಕ್ಕೆ ಈ ಹೋರಾಟಕ್ಕೆ ಕರ್ನಾಟಕ ಮಾದರಿ ಹಾಕಬೇಕು. ಕರ್ನಾಟಕದ ಪ್ರಜೆಗಳು ನೋಡಿ, ಬಹಳ ಜನ ಹಿಂದುಳಿದವರಿಗೆ ಧ್ವನಿಯಂತಿದ್ದಾಗ ಸಿವಿಲ್ ಸೊಸೈಟಿ, ಮಾಧ್ಯಮಗಳು ನಮ್ಮಂತೂ ಅವರ ಧ್ವನಿಯಾಗಲಿತ್ತು, ಅವರಿಗೆ ನ್ಯಾಯ ಕೊಡೋದಕ್ಕೆ ಸಾಧ್ಯ. ಸೊ ನಮ್ಮ ಒತ್ತಾಯ ಎಲೆಕ್ಷನ್ ಕಮಿಷನ್ಗೆ ಫಾರ್ಮ್ 8 ಅನ್ನು ತಗೊಂಡು ಫಾರ್ಮ್ 8 ಬಗ್ಗೆ ಹಾಕಿ ನೀವೇ ಬೆಳೆಸಿದ್ರೆ ನಿಮ್ಮ ಇದರಲ್ಲೇ ಚಿಂತನೆ ಹೇಳ್ತಾ ಇದ್ದೀವಿ. ಹೊಸ ಮತದಾರರಿಗೆ ಫಾರ್ಮ್ ನಂಬರ್ 6 ನೊಂದ ಸ್ಥಳಾಂತರಗೊಂಡು ಮತದಾರ ಇದ್ದಷ್ಟೊಳಗೆ ಫಾರ್ಮ್ ನಂಬರ್ 8 ಅಂತ ನೀವೇ ಅನೌನ್ಸ್ ಮಾಡಿದ್ರಿ. ಆ ಫಾರ್ಮ್ ನಂಬರ್ 8 ಯಾಕೆ ಅಂದ್ರೆ ಫಾರ್ಮ್ ನಂಬರ್ 8 ಆದ್ರೆ ಏನಾಗುತ್ತೆ? ನಾನು ಮತ ಇತ್ತು, ನಾನು ಗೊತ್ತಿದ್ದು ನಾನು ಚೇಂಜ್ ಮಾಡ್ತೇನೆ. ಬಟ್ ನಾನು ಎಲೆಕ್ಷನ್ ಕಮಿಷನ್ಗೆ ಅದು ನನಗೆ ಗೊತ್ತಿರ್ತಾರೆ ಇಂಪಾರ್ಟೆನ್ಸ್. ಅವಾಗ ನೀವೇನ್ ಮಾಡಬೇಕು? ಫಾರ್ಮ್ ನಂಬರ್ 8 ಮಾಡಿದ್ರೆ ನೀನು ಸ್ವಂತ ಮನೆ ತಗೊಂಡು ಹೋಗಿಲ್ಲ ಡಾಕ್ಯುಮೆಂಟ್ ಕೊಡೋಣ, ಇಲ್ಲ ನೀನು ಬಾಡಿಗೆ ರೆಂಟಲ್ ಅಗ್ರಿಮೆಂಟು, ಇಲ್ಲ ಗ್ಯಾಸು, ಎಲೆಕ್ಟ್ರಿಸಿಟಿ ಕೊಟ್ಟರೆ ಸಾಕು ಹೋದೆ. ನಾವು ಒರಿಜಿನಲ್ ಮತದಾರ. ಆದ್ರೆ ಈಗ ಏನ್ ಹೇಳ್ತೀವಿ? ನೀನು ಮತದಾರನೇ ಅಲ್ಲ, ಮತದಾರ ಹೇಳ್ತಾರೆ. ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ನೀವು ಒಂದು 4-5 ವರ್ಷ ಆದ್ರೆ ಡಾಟಾ ಅಸೆಸ್ಮೆಂಟ್ ಮಾಡಬೇಕಾದ್ರೆ 2020ರಲ್ಲಿ ಇಷ್ಟು ಕೋಟಿ ಹೊಸ ಮತದಾರ ತಂದೆ ಅಂತ ಹೇಳ್ತೀರಾ? ಅದು ಹೊಸ ಮತದಾರ ಅಂದ್ರೆ 75 ವರ್ಷ 15 ವರ್ಷ ಸೇರಿದೆ. ದಯವಿಟ್ಟು ನಾವು ಪ್ರಜೆಗಳು, ನಮಗೆ ಯಾವ ಪಕ್ಷ ಯಾವ ಮಾತ್ರ ಅವರ ಇಷ್ಟ, ಆದ್ರೆ ಡೋಂಟ್ ಟ್ರಾಮಟೈಸ್ ದ ಹೋಲ್ ಕಂಟ್ರಿ, ಡೋಂಟ್ ಟ್ರಾಮಟೈಸ್ ದ ಗವರ್ಮೆಂಟ್ ಆಫೀಸರ್ಸ್. SIR ಆಗಬೇಕು. ದಯವಿಟ್ಟು ಇನ್ನೊಂದು ಆದ್ಯತೆ ಏನ್ ಎಲೆಕ್ಷನ್ ಇಲ್ಲ ಕರ್ನಾಟಕದಲ್ಲಿ ಈಗ ಕೊನೆಯ ಮತದಾರನಿಗೂ ಕೂಡ ಅರಿವು ಹೋಗುವವರೆಗೆ ಸ್ಥಿತಿ ಮಾಡಿ ಇಳಿಸಿ, ಹೊಸ ವೋಟರ್ಸ್ಗೆ 6, ಡಿಲೀಟ್ ಮಾಡಬೇಕಾಗಿರೋದು 7 ಮಾಡಿ 8 ಚೇಂಜ್ ಮಾಡಿ.
ಇಷ್ಟು ಡಿಲೀಟ್ ಮಾಡಿ ಒಂದು 15 ಲಕ್ಷ ತಗೋಬಹುದು, ಇನ್ನೊಂದು ಟೈಮ್ ಎಲ್ಲರೂ ಬರ್ತಾರೆ, ಎಲ್ಲರೂ ಬರ್ತಾರೆ. ಹೌ ಕ್ಯಾನ್ ಯು ಡಿಲೀಟ್? ಇಲ್ಲ, ಅದು ಟೆಕ್ನಿಕಲಿ ಡಿಲೀಟ್ ಅಲ್ಲ. ನೋಡಿ, ಶಿಫ್ಟ್ ನಂದು ಬೆಳಿಗ್ಗೆ ಪರ್ಮನೆಂಟ್ಲಿ ಶಿಫ್ಟ್. ನನ್ನ ಪ್ರಶ್ನೆ ಕೇಳಿದ್ರಿಂದ ವ್ಯಾಪ ಜನ ಅದು ನೋಡಿದ್ರಿಂದ ಸಾಯಂಕಾಲದವರೆಗೆ ನಾನು ಯಾಕೆ ಹೋಗ್ತೀನಿ, ನನ್ನ ಎಲ್ಲಿ ಸಿಕ್ಕಿದಂಗೆ ಸಾರಿ ಸರ್, ಕ್ಷಮೆ ಮಾಡಿ, ತಪ್ಪ ಸರಿ ಮಾಡಿ ಸರ್, ನಾವು ಸರಿ ಮಾಡ್ತಿಲ್ಲ, ನನಗೆ ಟ್ರೀಟ್ ಮಾಡ್ತೀರಾ? ನನಗೆ ಒಂದು ಸರಿ ಮಾಡಿ, ಸಾಯಂಕಾಲ ಸ್ಪೀಟ್ ಮಾಡ್ತಾರೆ. ಇಲ್ಲ ಮಾಡೋದಕ್ಕೆ ಅವರೊಳಗೆ ಅವರೇ ಚೇಂಜ್ ಮಾಡಿದ್ದಾರೆ. ಯಾಕೆ ಚೇಂಜ್ ಮಾಡಿದ್ವಿ? ಪರ್ಮನೆಂಟ್ಲಿ ಶಿಫ್ಟ್ ಹೋಗಿ ಶಿಫ್ಟ್ ಮಾಡಿ ಅವತ್ತು ರಾತ್ರಿ 8:30 ಕ್ಯಾಮ್ರಾ ಇಟ್ಟು ಅಂದ್ರೆ ಕರ್ನಾಟಕದಲ್ಲಿ ಪ್ರತಿಯೊಂದು ನನಗೆ ದೇವರಿಗೆ ಕ್ಯಾಮ್ರಾ ಇಟ್ಟು ಕಳಿಸಬೇಕು. ನಾನು ಪ್ರಶ್ನೆ ಕೇಳಿದೆ ಅನ್ನೋ ಕಾರಣಕ್ಕೆ, ಸಿಗಾಕೊಂಡ್ರಿ ಅನ್ನೋ ಕಾರಣಕ್ಕೆ, ನೀವು ದೇವರನ್ನ ಕಳಿಸೇ ಇರಲಿಲ್ಲ ಅನ್ನೋ ಕಾರಣಕ್ಕೆ ಈ ಕ್ಯಾಮ್ರಾ ಇಟ್ಕೊಂಡು ಅಕ್ಕಪಕ್ಕದವರನ್ನ ಕರೆಸಿ ನೋಡಿ ನಾವು ಹಾಜರು ಮಾಡ್ತಾ ಇದ್ದೀವಿ. ಟ್ವೀಟ್ ಮಾಡಿದ ತಕ್ಷಣ ಸಿಗಾಬೇಡ, ನಾನು ಹೇಳೋದನ್ನ ಮಾಡ್ತಿದ್ದೀಯ ನೀನು, ಅದನ್ನ ಅನ್ಸೋದು ಇದಾದ ಕೆಲಸ. ಎಲೆಕ್ಷನ್ ಕಮಿಷನ್ ಇಲ್ಲ ಸರ್, ಶಿಫ್ಟ್ ಡಿಲೀಟ್ ಇರಲ್ಲ. ಅವಾಗ ನಾವು ಫಾರಂ 6 ಡಿಲೀಟ್ ಅಲ್ಲಿ ಹೊಸ ಓಟರ್ ಪ್ರಾಕ್ಟಿಕಲಿ ಡಿಲೀಟ್ ನಾನ್ ಶಿಫ್ಟ್ ಎಲ್ಲವೂ ಸುಳ್ಳು. ದಯವಿಟ್ಟು ಪ್ರಜೆಗಳನ್ನ ಆಡಿಸಬೇಕು, ತೊಂದರೆ ಕೊಡಬೇಕು. ಕೊನೆಯ ಎಲ್ಲೋ ಹೋಗಿರುವ ಗುಣೆ ತೋರಿ ಇರ್ಬೋದು, ಹೆಣ್ಣು ಇರ್ಬೋದು, ಕಾರ್ಮಿಕ ಇರ್ಬೋದು, ಅವರ ಹಕ್ಕನ್ನು ಆಲ್ರೆಡಿ ಓಟಿರೋರು ಅವರ ಹಕ್ಕನ್ನ ಮರುಪಡೆಯೋದಕ್ಕೆ ಒಂದು ಸರ್ಕಾರ ನಿಜವಾಗಲೂ ಈ ದೇಶದ ಜನರನ್ನ, ನಿಮ್ಮ ಮತದಾರರನ್ನ, ದೇವತೆಗಳೇ, ಅಣ್ಣ ತಮ್ಮದೇ, ಅಕ್ಕ ತಂಗಿಯರನ್ನ ಕೇಳ್ತೀರಲ್ಲ, ಅವರನ್ನು ನಿಜವಾಗ್ಲೂ ಗೌರವಿಸೋರಾದ್ರೆ ಅವರನ್ನ ಮತ್ತೊಂದು ಪ್ರೂವ್ ಮಾಡೋದ್ರ ವಿಷಯದ ನಿಲ್ಲಿಸಬೇಡಿ. ನೀವು ದುಡ್ಡು ಪೊಲೀಸಿನ ದುಡ್ಡು ನಾವೇ ಕೊಡ್ತಾ ಇದ್ದೀವಿ ನಮ್ಮ ಸರ್ಕಾರದಿಂದ. 6 ತಿಂಗಳು ತಗೊಳ್ಳಿ, ಸಾಕಷ್ಟು ಚೆನ್ನಾಗಿ ಮಾಡಿಸೋದಕ್ಕೆ ಪ್ರಾಸೆಸ್ ಕರೆಕ್ಟಾಗಿ ಮಾಡಿ, ಹೊಸ ಓಟರ್ಸ್ ತಗೊಂಡ್ಬನ್ನಿ, ಡೂಪ್ಲಿಕೇಟ್ ಓಟರ್ ತೆಗೀರಿ, ಹೊಸ ಯಂಗ್ಸ್ಟರ್ಸ್ ಎಷ್ಟು ಜನ ಓಟರ್ಸ್ ಆಗಿರೋದು ಸಪರೇಟ್ ಡಾಟಾ ಮಾಡಿ, ವಯಸ್ಸಾದವರು ಎಷ್ಟು ಜನ ಡಾಟಾ ಮಾಡಿ. ಪೇಷನ್ಸ್. ಕರ್ನಾಟಕದಲ್ಲಿ ಇಷ್ಟು ಸಂಘ ಸಂಸ್ಥೆಗಳು ಮಾಧ್ಯಮದ ಮೂಲಕ ಎಲೆಕ್ಷನ್ ಕಮಿಷನ್ ಹೇಳಿದ್ರೆ ನಾವು ಬೇಡಿಕೆ ಇಡ್ತಾ ಇದ್ದೀವಿ. ದಯವಿಟ್ಟು ಕೆಲಸ ಮಾಡಿ, ಡೆಡ್ಲೈನ್ ಕೊಟ್ಟು ನಮ್ಮನ್ನ ನಿಲ್ಲಿಸಬೇಡಿ. ಫಾರ್ಮ್ ನಂಬರ್ 8 ತಗೊಂಡ್ರೆ ಆಲ್ರೆಡಿ ಓಟರ್ಸ್ ಮನೆಯಲ್ಲೇ ಹಿಂದೆ ಕಾಲಕ್ಕೋ ಮನೆ ಚೇಂಜ್ ಮಾಡಿದ ಕಾಲಕ್ಕೆ ಅವನು ತಪ್ಪಲ್ಲ, ಅವನು ದೋಷಿಯಲ್ಲ, ಅವನು ಓಟರ್ತೀವಿ. ಇದನ್ನ ಹೇಳ್ತಾ ಮಾಧ್ಯಮದ ಮೂಲಕ ಎಲೆಕ್ಷನ್ ಕಮಿಷನ್ಗೆ ನೀವು ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡದಿದ್ದರೆ ಕರ್ನಾಟಕದಾದ್ಯಂತ ಇದಕ್ಕೆ ಬೇಕಾದ ಹೋರಾಟವನ್ನು, ಒತ್ತಿಗೆಯನ್ನ ಮತ್ತು ಎಲ್ಲ ಟಾಪ್ ಗೋರ್ಗಳಲ್ಲಿ ನಾವು ಫೈಟ್ ನಾವು ಮುಂದುವರಿಸುತ್ತೇವೆ. ಇದು ಯಾವ ಒಬ್ಬ ವ್ಯಕ್ತಿಯಲ್ಲ, ಒಂದು ಸರ್ಕಾರ, ಒಂದು ಸಂಸ್ಥೆ, ಭಾರತ ದೇಶದ ಪ್ರಜೆಯ ಟಿಕೆಟಿಗೆ, ಅವನ ಸ್ವಾಭಿಮಾನಕ್ಕೆ ಮಾಡ್ತಾ ಇರೋ ಅಲ್ಲೇ ಈ ದೌರ್ಜನ್ಯವನ್ನು ನಾವು ಇದು Okay, sir, what next? 2 days left. What will happen to your vote? What is the status that you are saying we will fight it out? 2% ಆಯ್ತದೆ. ನಾನು ಓಟರ್ನ ನಾನು ಹೋರಾಡಿ. Sorry to interrupt, but if you could read this in English, sir. Okay. I have 2.5 years of time. I know how to get that. I know how to get that, but I am fighting and representing all voters. We will all together have to fight. It is 2 minutes job. Probably they will give me mine. Because I am a celebrity, they call it. When they go on, speak. I am a celebrity because of my work. But when it comes to citizen, we are all equal citizens. We are all equal citizens. I am asking, please respect the dignity of the citizen.
ಸರ್ So ನಿಮಗೆ what's the ವಾಸ current ಇಲ್ಲ status of ಅಂದಿದ್ದು your vote, sir? Have you got back? What is the kind Yes, I got them. Then they said, that is the legal case I am going to read. 17ನೇ ತಾರೀಕು ಟೈಮ್ ಕೊಟ್ಟಿದ್ದಾರೆ. ರೋಲ್ ಬ್ಯಾಕ್ ಹೇಳಿದ್ದಾರೆ. ನಾನು ಎಲಿಮಿನೇಷನ್ ಫಾರ್ಮ್ ಕೊಡಿದ್ದಾರೆ. ಐ ಆಮ್ ಸಾರಿ ವೇರ್ ಐ ಟಾಕ್ ಟು ಯು. ದಿಸ್ ಇಸ್ ಅನದರ್ ಪ್ಲೇಸ್. ಐ ಟಾಕ್ ಟು ಯು ಅಗೇನ್. done? Carry on. ಸೊ ಎಲಿಮಿನೇಷನ್ ಫಾರ್ಮ್ ಕೊಡಿ. ಅವರ ಒಳಗಾಗಲ್ಲ. ಅಲ್ಲಿ ಗೊತ್ತಾಯ್ತಲ್ಲ ನಮಗೆ ಬಂದಿರಬೇಕು ಇವಾಗ. ಇಲ್ಲ ಫಾರ್ಮ್ 6 ಹಾಕಿಲ್ಲ. ಫಾರ್ಮ್ 8 ಕಳಿಸ್ತಾರೆ ಫಿಲ್ ಮಾಡಿ. ನಾನು ತೊಗೊಳಕ್ಕಾಗಲ್ಲ. ತೊಗೊಳಕ್ಕಾಗಲ್ಲ ಆಲ್ರೆಡಿ ಡಿಸೈಡ್ ಮಾಡಿ. ಮತ್ತೆ ಎಕ್ಸ್ಟೆಂಡ್ ಮಾಡಿ. ಎಕ್ಸ್ಟೆಂಡ್ ಮಾಡಿದ್ರೆ ನಾನು ಕೇಳಬೇಕು. ನೀವು ಲಿಸ್ಟ್ ಕೊಟ್ಟ ತಕ್ಷಣ ಹೇಳ್ತಾ ಇದೆ ನಾನು ಬರ್ತೇನೆ. ನನ್ನ ನಂಬರ್ ಗೊತ್ತು ಮಾತಾಡ್ತೀನಿ. ನನ್ನ ಸಮಸ್ಯೆ ಗೊತ್ತಾಗುತ್ತೆ. ಇನ್ನು 17 ಬರ್ತೇನೆ. ಇನ್ನೊಂದು ನಿಮಿಷ ಫಾರ್ಮ್ ಕೊಡ್ರಿ. ಫಿಲ್ ಮಾಡ್ತೀನಿ. ನೋ ಫಿಲ್ ಮಾಡ್ತೀನಿ. ಯಾಕೆ ಯಾಕೆ ಅಂದ್ರೆ ಮತದಾರರ ಪಟ್ಟಿಗೆ ಫಾರ್ಮ್ ನಂಬರ್ 8 ಕೊಡದೇ ಇರೋದಕ್ಕೆ ಏನ್ ಕಾರಣ ಕೊಡ್ತಾ ಇದ್ದಾರೆ? ಅದಿಲ್ಲ ನೋಡಿ. ಅದಕ್ಕೆ ನಾನು ಪ್ರಾಬ್ಲಮ್ ಆಗ್ತಿಲ್ಲ. ಅದಕ್ಕೆ ಅವರ ಹಿನ್ನೆಲೆ ಏನು ನೋಡಿ. ನಾನು ನೀವು ಇಬ್ಬರು ಯೋಚನೆ ಮಾಡಬೇಕಾಗಿದೆ. ಆಸ್ ಪರ್ if they have thoroughly brought form number 6 inside, but for that, for form number 6 to be valid for other than what it is valid for, it should be passed in the parliament. But they have done administrative change, which legally is important. Because form number 6 is for new voters. Form number 6A is for verification account. Form number 7 is correction, address correction, spelling corrections, deletions, all those things are. Form number 8 is change of address. So, absent only you have to wait. Delete ಮಾಡಲ್ಲ. You shifted that. Form number 8 is to fill and come back. Why are you asking to go again to form number 6? You are asking him to form number 6 already. Your vote has been deleted. Practically. Technically you may say, one is not there. So that is not fair. That means putting people into trauma. So there are A person was voted for 30 times, 20 times. Do not do that. You are the reason who has been the reason for different governments. Citizens vote to the government against the law. If one person post-independent voted 20 times, he has voted different leaders. We check this country, so he is a part of that process. And you are asking to go stand around with you. Is my question next. So there are 2-3 things which I hope you got English also. There are 2-3 things I want to. One is ನೀವು 2 ವರ್ಡ್ಸ್ ಯೂಸ್ ಮಾಡಿದ್ರೆ ಅದರಲ್ಲಿ ಒಂದು ಟ್ರಾಮಟೈಸ್ ಮಾಡಬೇಡಿ ಮತ್ತೆ ಟ್ರಬಲ್ ಕೊಡ್ಬೇಡಿ. ವೋಟರ್ಸ್ಗಳನ್ನ ಏನು ಬೆಗ್ ಮಾಡ್ತಿದ್ರೆ ಅವ್ರನ್ನ ಬೆಗ್ ಮಾಡೋರು ಮಾಡಬೇಕು. ಅದು ಇಂಪಾರ್ಟೆಂಟ್ ಆಗಿ ನಾವು ಕೇಳಿದಾಗ ಅನ್ನು ಕುಮಾರ್ ಅವರು ಚೀಫ್ ಎಲೆಕ್ಷನ್ ಕಮಿಷನರ್ ನೋ ಕಾಮೆಂಟ್. You might have heard his question. Second one, sir. If you ask one question, I have to answer it. Yeah. Yeah, go ahead. See, Anbu Kumar is not the problem here. PLOs are not the problem here. The very root by the government is the problem. ತುಂಬಾ ಈಸಿಯಾಗಿ because Anbu Kumar is affecting. No, they are also understanding why are you putting Anbu Kumar and PLOs, our own citizens, in such trauma. That finishing in 1 month. What will you do? ಮೂಲಕ್ಕೆ ಹೋಗ್ಬೇಕು ಯಾವಾಗ ಸಮಸ್ಯೆ so he will say because his orders has been done. If you see the selection of election commission itself, you have to go route now. There was a chief justice is over the 2 people from the ruling party, one from the opposition. 3 party will decide. Rahul Gandhi is opposition party, Amit Shah and Modi is the ruling party. 2 want Ganesh Kumar, majority. Problem was there. That is why they are asking the government, which is here, do you have other intentions? You have other intentions. So Anbu Kumar is a part of a bureaucracy which has to listen to the government or the system who want it. How do you make an organization to do it an SIR in 1 month? Sir, the person who is sitting beside you, he mentioned many things clearly. Previously, when the data, these all computers... I told you what is 2002. They used to go This is the first time citizens are asked to sign a form like an exam.
It was not that. Why are you not thinking that it is so principle? I was asking same thing, sir. When there was previous system, people used to go, whether it's teacher or the Asha worker or somebody used to visit houses and they used to form 2-3 things. One is correction, second one is addition, whether it is shifted and You are saying what he is saying. ಈಗೇನಾಗಿದೆ ಸರ್ ಈಗ ಅದನ್ನೇ ಮಾತಾಡ್ತಾ ಇರೋದು ಕಣ. Now you should come here and talk. No, my question is, sir, my question is, ನಾನು ಹೇಳಿದ್ರೆ ನಿಮಗೆ ದಯವಿಟ್ಟು observe ಮಾಡಿ. when we ಬಾ, ಬಾ, ಬಾ. ನೀನು ಏನೇ ಇಟ್ಬಿಟ್ಟಿರಬೇಕು. when we ask this question, sir, when we ask this question to the Yeah, representative of That ECI, is what Anbu Kumar says, no comments. Because I understand it, because he has been forced by the system. what is the reason? ಅದನ್ನೇ ಹೇಳ್ತಾ Simple thing, ಇದ್ದೀನಿ. sir. Bangladesh or Pakistan, they says that unwanted voters who are there included. Again, one more question. Foreigners vote there. Today, 27 Supreme Court judgment in Hyderabad. In